ಕಾವೇರಿಯ ಮಡಲಿನಲ್ಲಿ. ಆದರೆ ರಾಜಕಾರಣದ ಅತೀರಥನಾಗಿ ಬೆಳೆದಿದ್ದು ಮಾತ್ರ ದೂರದ ತುಂಗಿಯ ತೀರದಲ್ಲಿ. ಯಡಿಯೂರಪ್ಪನವರು 1943ರ ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆಯ ಬೂಕನ ಕೆರೆಯಲ್ಲಿ ಜನಿಸಿದರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಅವರು ತಮ್ಮ ಬಾಲ್ಯದಲ್ಲಿಯೇ ಶ್ರಮದ ಮಹತ್ವವನ್ನ ಅರಿತುಕೊಂಡರು. ಶಿಕ್ಷಣ ಪಡೆದ ಬಳಿಕ ಅವರ ಮನಸ್ಸು ಸಮಾಜ ಸೇವೆಯತ್ತ ಹೊರಳಿತು. ಸಮಾಜ ದೇಶ ಅಂತ ಓಡಾಡೋರ್ನೆಲ್ಲ ಆರ್ಎಸ್ಎಸ್ ಪಕ್ಷ ಕೈಬೀಸಿ ಕರೆಯುತ್ತೆ, ತನ್ನ ಮಡಲಿಗೆ ಹಾಕೊಂಡು ಬೆಳೆಸುತ್ತೆ. ಆರ್ಎಸ್ಎಸ್ನಲ್ಲಿ ಪಡೆದ ಅನುಭವ ಅವರ ರಾಜಕೀಯ ಜೀವನಕ್ಕೆ ಭದ್ರ ಅಡಿಪಾಯ ಹಾಕಿಕೊಟ್ಟಿತು. ಅದು ದೀರ್ಘಕಾಲದ ತಾಳ್ಮೆ, ಪರಿಶ್ರಮ ಮತ್ತು ಸಂಕಷ್ಟಗಳನ್ನ ಎದುರಿಸುವ ಸಾಮರ್ಥ್ಯದ ಕಥೆಯಾಗಿದೆ. ಯಡಿಯೂರಪ್ಪನವರ ರಾಜಕೀಯ ಹೋರಾಟವು ಗ್ರಾಮೀಣ ಮಟ್ಟದಲ್ಲಿ ಆರಂಭ ಆಯಿತು. ಆರಂಭದಲ್ಲಿ ಅವರು ಸಂಘಟನಾ ಕಾರ್ಯಕರ್ತನಾಗಿ ಜನರ ನಡುವೆ ಬೆರೆತು ಕೆಲಸ ಮಾಡಿದರು. ಇಂತಹ ಸಂದರ್ಭದಲ್ಲಿ ಪಕ್ಷವನ್ನ ಬಿಜೆಪಿ ಬೇರು ಬಿಡಿಸಬಹುದು ಸುಲಭದ ಕೆಲಸ ಆಗಿರಲಿಲ್ಲ. ಆದರೆ ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಸುತ್ತಾಡಿ ಜನರ ಸಮಸ್ಯೆಗಳನ್ನ ಆಲಿಸಿ ಪಕ್ಷದ ಆಧಾರವನ್ನ ಬಲಪಡಿಸಿದರು. ಈ ಹಂತವು ಅವರ ಹೋರಾಟದ ಅತ್ಯಂತ ಮುಖ್ಯ ಘಟ್ಟವಾಗಿತ್ತು. ಆರಂಭದಲ್ಲಿ ಪಕ್ಷದ ಸಂಘಟನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಅವರು ಕ್ರಮೇಣ ಜನಪ್ರಿಯತೆಯನ್ನ ಗಳಿಸಿದರು. ಹಳೆ ಸ್ಕೂಟರ್ ಇಟ್ಕೊಂಡು ಶಿಕಾರಿಪುರ, ಶಿವಮೊಗ್ಗದಲ್ಲೆಲ್ಲ ಓಡಾಡಿ ಪಕ್ಷವನ್ನ ಕಟ್ಟಿದರು. 1983ರಲ್ಲಿ ಅವರ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಅವರು ಅಲ್ಲಿನ ಜನರ ವಿಶ್ವಾಸವನ್ನ ಗಳಿಸಿದರು. ಕರ್ನಾಟಕ ರಾಜಕೀಯದಲ್ಲಿ ಲೆಕ್ಕಕ್ಕೆ ಇಲ್ಲದಿದ್ದ ಬಿಜೆಪಿಯನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ಏರಿಸುವುದರಲ್ಲಿ ಯಡಿಯೂರಪ್ಪ ಶ್ರಮ ಅಪಾರ. ಯಡಿಯೂರಪ್ಪ ಯಾವ ಪರಿ ಬಿಜೆಪಿ ಕಟ್ಟಿದ್ರು ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಬಿಎಸ್ವೈ ಅನ್ನೋರಷ್ಟರ ಮಟ್ಟಿಗೆ ಬೆಳೆದರು. ಪಕ್ಷವನ್ನ ಬೆಳೆಸಿ ಕೈ ಹಿಡಿದರು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧವೇ ನಡುಗೋದು ಅಂತಾನೆ ಅವರ ಭಾಷಣಗಳು ಖ್ಯಾತಿ ಪಡೆದಿದ್ದವರನ್ನ. ಅವರ ಮಾತಿನ ಶೈಲಿ, ತೀಕ್ಷ್ಣ ವಿಮರ್ಶೆಗಳು ಹಾಗೆ ಆಡಳಿತದ ಮೇಲೆ ಹಿಡಿತವು ಅವರನ್ನ ವಿಶಿಷ್ಟ ನಾಯಕರನ್ನಾಗಿ ಮಾಡುತ್ತೆ. ಹಲವಾರು ಪ್ರತಿಭಟನೆಗಳು, ಧರಣಿಗಳು ಮತ್ತು ಹೋರಾಟಗಳ ಮೂಲಕ ಅವರು ಜನರ ಗಮನವನ್ನ ಸೆಳೆದರು. ಈ ಅವಧಿಯಲ್ಲಿ ಅವರ ಹೋರಾಟವು ಅವರನ್ನ ಜನಪ್ರಿಯ ನಾಯಕನನ್ನಾಗಿ ರೂಪಿಸಿತು.